Good morning, welcome back. So I am your physics professor Dr. Nagaraj teaching physics in Kannada. So MCQ ಆಯಿತು, numerical problems ಒಂದು ಚಾಪ್ಟರ್ ಆಯಿತು, ಎರಡನೇ ಚಾಪ್ಟರ್ ದಟ್ ಈಸ್ ರೊಟೇಷನಲ್ ಮೋಷನ್ ನಡೀತಾ ಇದೆ. ಸೊ ಈಗ ರೊಟೇಷನಲ್ ಮೋಷನ್ನಲ್ಲಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸನ್ನು ಮತ್ತು ಸೆಂಟರ್ ಆಫ್ ಮಾಸ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಈಗ ಈ ರೊಟೇಷನಲ್ ಈಕ್ವಿಲಿಬ್ರಿಯಮ್ ಮತ್ತು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಸಂಬಂಧಪಟ್ಟಂಗೆ ಒಂದು 2-3 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಅಂದರೆ ಈ ಕಪಲ್ ಮತ್ತು ಟಾರ್ಕ್ ಮತ್ತು ಟೋಟಲ್ ರಿಸಲ್ಟೆಂಟ್ ಫೋರ್ಸ್ ಈಕ್ವಲ್ ಟು 0, ಈಕ್ವಿಲಿಬ್ರಿಯಮ್ ಕಂಡೀಷನ್ ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು 0, ಸಿಗ್ಮಾ ಟೌ ಈಕ್ವಲ್ ಟು 0 ನೆನಪಿದೆಯಲ್ವಾ. ಸೊ ಒಂದು ಬಾಡಿ ಲೀನಿಯರ್ ಈಕ್ವಿಲಿಬ್ರಿಯಮ್ ಅಂದರೆ ಎಲ್ಲೂ ಹಿಂದೆ ಮುಂದೆ ಎಲ್ಲೂ ಮೂವ್ ಆಗಬಾರ್ದು ಅಂತಂದರೆ ಏನು ಕಂಡೀಷನ್ ಇರಬೇಕು, ಅಥವಾ ಹಿಂಗೂ ತಿರುಗಬಾರ್ದು ಅಂದರೆ ರೊಟೇಷನ್ನೇ ಇರಬಾರ್ದು ಅಂದರೆ ಏನು ಕಂಡೀಷನ್ ಇರಬೇಕು, ಇವೆಲ್ಲ ನಾನು ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿರ್ತೀನಿ. ನೋಡಿ, ಒಂದು ಬಾಡಿ ರೊಟೇಷನಲ್ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತಂದರೆ ತಿರುಗ್ತಾ ಇಲ್ಲ ಅಂತ ಅರ್ಥ. ಅದು ಕ್ಲಾಕ್ ವೈಸು ತಿರುಗ್ತಾ ಇಲ್ಲ, ಆಂಟಿ ಕ್ಲಾಕ್ ವೈಸು ತಿರುಗ್ತಾ ಇಲ್ಲ, ಅಂದರೆ ಟೋಟಲ್ ಟಾರ್ಕ್ ಈಸ್ 0 ಅಂತ. ಸೊ ವೆನ್ ಟೋಟಲ್ ಟಾರ್ಕ್ ಈಸ್ 0 ದ ಬಾಡಿ ಈಸ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಮ್, ಅಂದರೆ ಅದು ತಿರುಗ್ತಾ ಇಲ್ಲ. ಆಮೇಲೆ ಒಂದು ಬಾಡಿ ಲೀನಿಯರ್ ಈಕ್ವಿಲಿಬ್ರಿಯಮ್ ಅಥವಾ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಂದರೆ ಅರ್ಥ ಏನು, ಅದು ಹಿಂದಕ್ಕೂ ಎಡಕ್ಕೂ ಹೋಗ್ತಾ ಇಲ್ಲ, ಬಲಕ್ಕೂ ಹೋಗ್ತಾ ಇಲ್ಲ, ಮುಂದಕ್ಕೂ ಬರ್ತಾ ಇಲ್ಲ, ಹಿಂದಕ್ಕೂ ಬರ್ತಾ ಇಲ್ಲ, ನಿಂತತ್ರನೇ ನಿಂತಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಆಬ್ಜೆಕ್ಟ್ ಇದೆ, ಇದು ನಿಂತತ್ರನೇ ನಿಂತಿದೆ, ಹೀಗೇನು ಹೋಗ್ತಾ ಇಲ್ಲ, ಹೀಗೇನು ಹೋಗ್ತಾ ಇಲ್ಲ, ಅಂದರೆ ಇಟ್ ಈಸ್ ಅ ಲೀನಿಯರ್ ಈಕ್ವಿಲಿಬ್ರಿಯಮ್. ಬಟ್ ನಿಂತಿರೋ ಹತ್ರನೇ ತಿರುಗಬಹುದು, ಅದು ಇಟ್ ಕ್ಯಾನ್ ರೊಟೇಟ್ ಲೈಕ್ ದಿಸ್. So a body can have linear equilibrium, rotational equilibrium individually or both simultaneously. ಸಪೋಸ್ ಅಲ್ಲಿ ಲೀನಿಯರ್ ಮೋಷನ್ನು ಇಲ್ಲ, ರೊಟೇಷನಲ್ ಮೋಷನ್ನು ಇಲ್ಲ ಅಂತಂದರೆ ಅದು ಸ್ಟ್ಯಾಟಿಕ್ ಅಂತ ಅರ್ಥ. ಸೊ ಲೀನಿಯರ್ ಈಕ್ವಿಲಿಬ್ರಿಯಮ್ ಅಂದರೆ ಟೋಟಲ್ ಫೋರ್ಸ್ ಮಸ್ಟ್ ಬಿ 0, ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅಂದರೆ ಟೋಟಲ್ ಟಾರ್ಕ್ ಮಸ್ಟ್ ಬಿ 0. ಟೋಟಲ್ ಫೋರ್ಸ್ ಮಸ್ಟ್ ಬಿ 0 ಅಂತಂದರೆ ಟೋಟಲ್ ಡೌನ್ವರ್ಡ್ ಫೋರ್ಸ್ ಈಸ್ ಈಕ್ವಲ್ ಟು ಟೋಟಲ್ ಅಪ್ವರ್ಡ್ ಫೋರ್ಸ್ ಅಂತ. ಟೋಟಲ್ ಟಾರ್ಕ್ ಈಸ್ ಈಕ್ವಲ್ ಟು 0 ಅಂದರೆ ಕ್ಲಾಕ್ ವೈಸ್ ರೊಟೇಷನ್ ಈಸ್ ಈಕ್ವಲ್ ಟು ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂತ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಇದರಿಂದ ಒಂದು 2-3 ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡೋಣ. ಈಗ ನೋಡಿ, ಮೊದಲನೇ ಪ್ರಾಬ್ಲಮ್ ಬರ್ತಾ ಇದೆ. ಎ ಮೆಟಲ್ ಬಾರ್ ಆಫ್ 70 cm length and 4 kg mass is supported on 2 knife edges placed 10 cm from each end. ಸ್ವಲ್ಪ ಕ್ವಶನ್ ಅನ್ನು ನಾವು ಕೇರ್ಫುಲ್ ಆಗಿ ಗಮನಿಸ್ತಾ ಹೋಗಿ. ಒಂದು ಉದ್ದನೆ ರಾಡ್ ಇದೆ, ಟೋಟಲ್ ಲೆಂತ್ 70 cm ಇದೆ, ಆದರೆ ಅದನ್ನ ಎರಡು ಎಡ್ಜಲ್ಲಿ ಸಪೋರ್ಟ್ ಮಾಡಿಲ್ಲ, 10 cm ಹತ್ತಿರದಲ್ಲಿ, ಅಂದರೆ ಈ ಕಡೆಯಿಂದ 10 cm, ಈ ಕಡೆಯಿಂದ 10 cm ಗ್ಯಾಪಲ್ಲಿ ಅದನ್ನು ಸಪೋರ್ಟ್ ಮಾಡಿದ್ದಾರೆ. ಒಂದು ನಿಮಿಷ, ನಾನು ಒಂದು ಮೆಟಲ್ ರಾಡನ್ನು ತಗೊಂಡು ಅಥವಾ ಒಂದು ಮೀಟರ್ ಸ್ಕೇಲನ್ನು ತಗೊಳ್ಳೋಣ. ಮೀಟರ್ ಸ್ಕೇಲ್ ಅಥವಾ ನೋಡಿ, ಓಕೆ, ಇದನ್ನೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಥರದ್ದು ಒಂದು ರಾಡ್ ಇದೆ ಅಂತ ಇಟ್ಕೊಳ್ಳಿ. ಇದು ಫುಲ್ ಲೆಂತ್ 70 cm ಆದರೆ ಈ ಎಡ್ಜಲ್ಲಿ ಸಪೋರ್ಟ್ ಕೊಟ್ಟಿಲ್ಲ, ಇಲ್ಲಿಂದ ಒಂದು 10 cm ಮುಂದೆ ಬಂದು ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಈ ಎಡ್ಜಲ್ಲಿ ಕೊಟ್ಟಿಲ್ಲ, ಒಂದು 10 cm ಮುಂದೆ ಬಂದು ಕೊಟ್ಟಿದ್ದಾರೆ. ಅಂದರೆ ಈ ಕಡೆಯಿಂದ 10 cm ಬಿಡಬೇಕು, ಈ ಕಡೆಯಿಂದ 10 cm ಬಿಡಬೇಕು ನೀವು. ಓಕೆ, ಮುಂದಕ್ಕೆ ನೋಡೋಣ ಇನ್ನು ಏನು ಹೇಳಿದ್ದಾರೆ. ಎ 5 kg ಲೋಡ್ ಈಸ್ ಸಸ್ಪೆಂಡೆಡ್ ಅಟ್ 30 cm ಫ್ರಮ್ ದ ಒನ್ ಎಂಡ್. ಈ ಕಡೆಯಿಂದ 30 cm ಕೌಂಟ್ ಮಾಡಿ ಒಂದು ಲೋಡನ್ನು ಸಸ್ಪೆಂಡ್ ಮಾಡಬೇಕು. ಹಾಗಾದರೆ ಫೈಂಡ್ ಅ ರಿಯಾಕ್ಷನ್ ಅಟ್ ದ ನೈಫ್ ಎಡ್ಜಸ್. ಸೊ ನೀವು ಡಯಾಗ್ರಾಮನ್ನು ಬರೆದ್ಬಿಟ್ರೆ ಇದಕ್ಕೆ ಈಸಿಯಾಗಿ ನೀವು ಸೊಲ್ಯೂಷನನ್ನು ಕಂಡುಹಿಡಿಬೋದು. ನೋಡಿ, ಇಲ್ಲಿ ಡಯಾಗ್ರಾಮ್ ಬರ್ತಾ ಇದೆ. ಇಲ್ಲಿದೆ ನೋಡಿ ಡಯಾಗ್ರಾಮು. ಸೊ ವೆಲ್, ಐ ವಿಲ್ ಎಕ್ಸ್ಪ್ಲೈನ್ ದ ಡಯಾಗ್ರಾಮ್ ಫಸ್ಟ್. ಸಿ, ಎ ಟು ಬಿ ಟೋಟಲಿ 70 cm. ಎ ಇಂದ ಇಲ್ಲಿ ತನಕ K1 ತನಕ ಈ ಗ್ರೇ ಕಲರ್ ಟ್ರಯಾಂಗಲ್ ತೋರಿಸಿದ್ರೆ ಇದು ಒಂದು ಸಪೋರ್ಟು. ಸೊ ಎ ಇಂದ K1 ತನಕ 10 cm ಇದೆ. ಹಾಗೆ ಈ ಕಡೆ ಬಿ ಇಂದ ಬಂದರೂ ಕೂಡ 10 cm ಇದೆ. ಸೊ K1 ಈಸ್ ಅಟ್ 10 cm ಫ್ರಮ್ ಎ, ಸೊ ರಿಯಾಕ್ಷನ್ R1 ಅಪ್ವರ್ಡ್. ಆಮೇಲೆ ಇಲ್ಲೂ ಕೂಡ ರಿಯಾಕ್ಷನ್ R2 ಅಪ್ವರ್ಡ್. ಸೊ ಒಂದು ಸ್ಕೇಲನ್ನು ನಾನು ಸಸ್ಪೆಂಡ್ ಮಾಡಿದಾಗ, ಸಪೋರ್ಟ್ ಮಾಡಿ ಸಸ್ಪೆಂಡ್ ಮಾಡಿದಾಗ ಈ ಥರ ಮೇಲಕ್ಕೆ ರಿಯಾಕ್ಷನ್ ಆಗ್ತಾ ಇರುತ್ತೆ, ಮೇಲಕ್ಕೆ ಅಪ್ವರ್ಡ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಈ ಕಡೆನೂ ಅಷ್ಟೇ ಅಪ್ವರ್ಡ್ ರಿಯಾಕ್ಷನ್. ಆದರೆ ವೆಯ್ಟ್ ಡೌನ್ವರ್ಡ್ ಆಗ್ತಾ ಇರುತ್ತೆ. ಆ ವೆಯ್ಟನ್ನು ನಾನು W ಅಂತ ತೋರಿಸಿದ್ದೀನಿ. W ಇದೆಯಲ್ಲ, ಇದು ಡೌನ್ವರ್ಡ್. ಇದು ಈ ಒಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಬಿಡಿ. ಇದೇ ಥರದ್ದು ಸಾಕಷ್ಟು ಬರುತ್ತೆ, ಅದನ್ನು ನೀವು ಈಸಿಯಾಗಿ ಫಾಲೋ ಮಾಡ್ಬೋದು. ಇದು ಒಂದು ಪ್ರಾಬ್ಲಮ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಆಮೇಲೆ ಈ P ಅನ್ನೋ ಹತ್ರ ಒಂದು ವೆಯ್ಟನ್ನು ಆ್ಯಡ್ ಮಾಡಿದ್ದಾರೆ. ಎಷ್ಟು ವೆಯ್ಟ್ ಆ್ಯಡ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ 6 kg ಅಂತ. ಎಲ್ಲಿ ಆ್ಯಡ್ ಮಾಡಿದ್ದಾರೆ ನೋಡಿ, ಈ ಸೆಂಟೆನ್ಸನ್ನು ನೋಡಿ. 6 kg ಈಸ್ ಸಸ್ಪೆಂಡೆಡ್ ಅಟ್ 30 cm ಫ್ರಮ್ ಒನ್ ಎಂಡ್. ನಾನು ಎ ಇಂದ ತೊಗೊಂಡಿದ್ದೀನಿ, ಇಲ್ಲಿ ತನಕ 30 cm ಅಳತೆ ಮಾಡಿ ಒಂದು ಲೋಡನ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ಎಂಡಿಂದ 30 cm ಅಳತೆ ಮಾಡಿ ಇಲ್ಲಿ ಒಂದು ಲೋಡನ್ನು ಹಾಕಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸಾಕಷ್ಟು ಡೀಟೇಲ್ಸನ್ನು ಹೇಳಿ ಆದಮೇಲೆ ಈಗ ನಾವು ವ್ಯಾಲ್ಯೂಸನ್ನು ಬರೆಯೋಣ. ವ್ಯಾಲ್ಯೂಸನ್ನು ಬರೆದು ಅವ್ರು ಏನು ಕೇಳಿದಾರೋ ಅದನ್ನು ಕಂಡುಹಿಡಿಯೋಣ. ರಿಯಾಕ್ಷನ್ಸನ್ನು ಕೇಳಿದರೆ ಅದನ್ನು ಕಂಡುಹಿಡಿಯೋಣ. ಸೊ ವ್ಯಾಲ್ಯೂಸ್ ಏನೇನು ಸರ್ ಬರೀಬೇಕು ನಾನು? ಫಸ್ಟು ಡಿಸ್ಟೆನ್ಸ್ಗಳನ್ನು ಬರ್ಕೊಂಡ್ಬಿಡ್ತೀನಿ. ನೋಡಿ, ಮೊದಲನೆಯದಾಗಿ ಎ ಬಿ ಈಸ್ ಈಕ್ವಲ್ ಟು 70 cm.
ಆಮೇಲೆ AK1 ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ನಾನು ಬರಿತಾ ಹೋದಂಗೆ ನೀವು ಡಯಾಗ್ರಾಮನ್ನು ಗಮನಿಸ್ತಾ ಹೋಗಿ. AK1 10 ಸೆಂಟಿಮೀಟರ್ ಆದಮೇಲೆ BK2 ಈಸ್ ಆಲ್ಸೋ 10 ಸೆಂಟಿಮೀಟರ್. ಈ ಕಡೆಯಿಂದನೂ 10 ಸೆಂಟಿಮೀಟರ್, ಈ ಕಡೆಯಿಂದನೂ 10 ಸೆಂಟಿಮೀಟರ್ ಆಯಿತು. ಸರಿಯಪ್ಪ. ಹಾಗಾದರೆ AP ಎಷ್ಟಿದೆ ಸರ್? AP ಅದೇ ಹೇಳಿದಲ್ಲ, ಈ ಕಡೆಯಿಂದ 30 ಸೆಂಟಿಮೀಟರ್ ಮೆಷರ್ ಮಾಡಿ ಲೋಡನ್ನು ಅಟ್ಯಾಚ್ ಮಾಡಿರೋದು. ಸೊ ಹಾಗಾಗಿ AP ಈಸ್ 30 ಸೆಂಟಿಮೀಟರ್ಸ್. ಎಲ್ಲ ಸೆಂಟಿಮೀಟರ್ಲೇ ಇರಲಿ ತೊಂದರೆ ಇಲ್ಲ, ಏನು ಸದ್ಯಕ್ಕೆ ಏನಂತ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಬೇಕು ಅಂದಾಗ ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾವಾಗಲೂ ನಮಗೆ ಈ ಹೋಲ್ ನಂಬರ್ ಇದ್ದರೆ ಕ್ಯಾಲ್ಕುಲೇಷನ್ಸ್ ಮಾಡಲಿಕ್ಕೆ ಕಂಫರ್ಟಬಲು, ಫ್ರ್ಯಾಕ್ಷನ್ಸ್ ಇದ್ದರೆ ಕಂಫರ್ಟಬಲು, ಡೆಸಿಮಲ್ ಬಂದರೆ ಸ್ವಲ್ಪ ತೊಡಕಾಗುತ್ತೆ. ಕಂಫರ್ಟಬಲ್ ಇಲ್ಲ, ಅಷ್ಟೊಂದು ಕಂಫರ್ಟಬಲ್ ಇಲ್ಲ, ಕಷ್ಟ ಅಂತಂದು ಏನೂ ಅಲ್ಲ, ಸ್ವಲ್ಪ ರಿಸ್ಕ್ ಏನೋ ಟೈಮ್ ಜಾಸ್ತಿ ತೊಗೊಳುತ್ತೆ ಅಷ್ಟೇ. ಓಕೆ, ಇರಲಿ. ಈಗ ನೆಕ್ಸ್ಟ್ AK ಆಯಿತು. ಈಗ G ಸೆಂಟರ್ ಆಗಿರೋದ್ರಿಂದ, ದಿಸ್ ಈಸ್ ಸೆಂಟರ್ ಆಗಿರೋದ್ರಿಂದ AG ಈಸ್ ಈಕ್ವಲ್ ಟು BG ಈಸ್ ಈಕ್ವಲ್ ಟು 70ನಲ್ಲಿ ಅರ್ಧ ಅಂದರೆ 35 ಸೆಂಟಿಮೀಟರ್ ಆಯಿತು. ಸರಿ, ಸಾಕಷ್ಟು ಡಿಸ್ಟೆನ್ಸ್ಗಳನ್ನು ಬರೆದಿದ್ದೀವಿ. ಇನ್ನು ನನಗೆ ಇನ್ನು ಏನೇನು ಬೇಕೋ ಅದನ್ನು ಬೇಕಾದ್ರೆ ನಾನು ಬರ್ಕೊಳ್ತೀನಿ. ನನಗೆ K1G ಬೇಕಾಗಬಹುದು. K1 ಅಂದರೆ ಈ ನೈಫ್ ಎಡ್ಜಿಂದ ಸೆಂಟರ್ಗೆ ಈ ಡಿಸ್ಟೆನ್ಸ್ ಬೇಕಾಗಬಹುದು. ಅದನ್ನು ಬರೆದು ಬಿಡ್ತೀನಿ. ಟೋಟಲಿ 35 ಸೆಂಟಿಮೀಟರು, ಅದರಲ್ಲಿ 10 ಸೆಂಟಿಮೀಟರ್ನ ಮೈನಸ್ ಮಾಡಿದರೆ K1G ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಅದೇ ಥರ ಈ ಕಡೆಯಿಂದ ಬಂದರೆ K2G ಈಸ್ ಆಲ್ಸೋ 25 ಸೆಂಟಿಮೀಟರ್. ಸದ್ಯಕ್ಕೆ ಬಹುಶಃ ಇಷ್ಟು ಸಾಕು. ಅಥವಾ ಇನ್ನೊಂದು ಡಿಸ್ಟೆನ್ಸ್ ಬೇಕಾಗಬಹುದು, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸು PG ಬೇಕಾಗಬಹುದು. ಅದು 5 ಸೆಂಟಿಮೀಟರ್. ಹೆಂಗೆ ಹೇಳ್ತೀರಾ 5 ಸೆಂಟಿಮೀಟರ್ ಅಂತ? ಆಲ್ರೆಡಿ ಇದನ್ನು 30 ಅಂತ ಕೊಡಿ. ಈ ಕಡೆಯಿಂದ 30 ಸೆಂಟಿಮೀಟರು, ಇನ್ನು ಮುಂದಕ್ಕೆ 5 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಈ ಚಾಪ್ಟರ್ನಲ್ಲಿ ಈ ಡಿಸ್ಟೆನ್ಸ್ಗಳನ್ನು ನೀಟಾಗಿ ಬರ್ಕೊಂಡ್ಬಿಟ್ರೆ 50% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಡಿಸ್ಟೆನ್ಸ್ಗಳನ್ನು ಬರೆದುಬಿಟ್ರೆ, ಆಮೇಲೆ ಕೆಲವುದರಲ್ಲಿ ಆ್ಯಂಗಲ್ಸ್ ಬರುತ್ತೆ, ಬರೆದುಬಿಟ್ರೆ ಮುಂದೆ ನಮಗೆ ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಫೋರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಡಿಸ್ಟೆನ್ಸನ್ನು ಹೆಂಗೆ, ಇದೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ. ಈಗ ಇಷ್ಟುದ್ದ ರಾಡ್ ಇದೆಯಪ್ಪ, 70 ಸೆಂಟಿಮೀಟರ್ ಇದೆ, ಕರೆಕ್ಟಾಗಿ ಸೆಂಟರ್ ಅಂದರೆ ಎಷ್ಟು? 35 ಸೆಂಟಿಮೀಟರ್. ಅದಕ್ಕೇನು ಎಕ್ಸ್ಟ್ರಾ ಏನಾದರೂ ಎಕ್ಸ್ಪ್ಲನೇಷನ್ ಬೇಕಾ? 70ರಲ್ಲಿ ಅರ್ಧ 35 ಅಷ್ಟೇ. ನೋಡಿ, ಹಿಂಗೆ ಫಿಸಿಕ್ಸ್ ಪ್ರಾಬ್ಲಮ್ಸನ್ನು ನಾವು ಕ್ಯಾಶುಯಲ್ ಆಗಿ ಈಸಿ ಅಂತ ತಗೋಬೇಕು. ಬಿಗಿನಿಂಗನೇ ಯಪ್ಪಾ ಎಷ್ಟೊಂದು ಕಷ್ಟ ಇದೆ ಅಂತ ಟಫ್ ಅಂತ ಅಂದ್ಕೊಂಡ್ಬಿಟ್ರೆ ಅದು ಹಂಗೆ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಇದು 35 ಆಯಿತು. ಈ ಕಡೆಯಿಂದ 10 ಸೆಂಟಿಮೀಟರ್ ಬಿಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ 10 ಸೆಂಟಿಮೀಟರ್ ಬಿಟ್ಟರೆ ಇನ್ನೆಷ್ಟು ಉಳಿಯುತ್ತೆ? 35ರಲ್ಲಿ 10 ಹೋದ್ರೆ ಇನ್ನೆಷ್ಟು? 25. ಈ ಥರ ನೀವು ಕಾನ್ಫಿಡೆನ್ಸನ್ನು ತಗೊಳ್ಳಿ, ಬರಿತಾ ಹೋಗಿ 100% ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ಬೋದು. ಸೊ ಈಗ ಮುಂದಕ್ಕೆ ಹೋಗೋಣ. ಮೊದಲನೇದಾಗಿ ಈಕ್ವಿಲಿಬ್ರಿಯಮ್, ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಬರಿತೀನಿ. ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್. ಆಗಲೇ ಹೇಳಿದ್ನಲ್ಲ ಲೀನಿಯರ್ ಈಕ್ವಿಲಿಬ್ರಿಯಮ್ ಅಂತ, ಅದೇ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್. ಕಂಡೀಷನ್ ಏನು? ಟೋಟಲ್ ಫೋರ್ಸ್ ಮಸ್ಟ್ ಬಿ 0. ಇಲ್ಲಿ ಯಾವ್ಯಾವುದು ಟೋಟಲ್ ಫೋರ್ಸ್ ಇದೆ ನೋಡಿ. R1 ಅನ್ನೋದು ಫೋರ್ಸ್, ರಿಯಾಕ್ಷನ್ ಅಂತೀವಲ್ಲ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ, ರಿಯಾಕ್ಷನ್ ಈಸ್ ಆಲ್ಸೋ ಎ ಫೋರ್ಸ್. R2 ಈಸ್ ಆಲ್ಸೋ ಎ ಫೋರ್ಸ್. W1 ಈಸ್ ಫೋರ್ಸ್, W ಈಸ್ ಫೋರ್ಸ್, ದಟ್ ಈಸ್ ಈಕ್ವಲ್ ಟು 0. ಸರ್ ಏನು ಸರ್ ಪ್ರಾಡಕ್ಟ್ 0 ಆಗುತ್ತಾ? ಪ್ರಾಡಕ್ಟ್ ಅಲ್ಲ, ಸದ್ಯಕ್ಕೆ ಫೋರ್ಸ್ ಬರ್ದಿದ್ದೀನಿ. ಈಗ ಅಪ್ವರ್ಡ್ ಫೋರ್ಸ್ಗಳನ್ನು ಪಾಸಿಟಿವ್ ತೊಗೊಳ್ಳೋಣ, ಡೌನ್ವರ್ಡ್ ಫೋರ್ಸ್ಗಳನ್ನು ನೆಗೆಟಿವ್ ತೊಗೊಳ್ಳೋಣ. ಹಾಗಾದರೆ R1 ಬಂದು +R1 ಆಗುತ್ತೆ, R2 ಈಸ್ +R2, W1 ಮೈನಸ್, ಯಾಕಂದರೆ ಡೌನ್ವರ್ಡ್ ಇದೆ, W ಈಸ್ ಆಲ್ಸೋ ಡೌನ್ವರ್ಡ್, ಮೈನಸ್ ಇದೆ, ಈಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ R1 + R2 ಈಸ್ ಈಕ್ವಲ್ ಟು W1 + W2 ಬೇಡ, W ಸಾರಿ, ಅದೊಂಚೂರು ಅಳಿಸ್ಬಿಡ್ತೀನಿ ಒಂದು ನಿಮಿಷ. ಸೊ W2 ಅಲ್ಲ, ಅದು W ಅಷ್ಟೇ. ಓಕೆ, ಸೊ ನೌ ಲೆಟ್ ಅಸ್ ಪ್ರೊಸೀಡ್ ವಿತ್ ಸಬ್ಸ್ಟಿಟ್ಯೂಷನ್. ಸೊ R1 + R2 ಈಸ್ ಈಕ್ವಲ್ ಟು W1 ಬಂದು 6 kg ಅಂತೆ, W2 ಬಂದು W ಬಂದು 4 kg ಅಂತೆ. 6 kg ಲೋಡ್ ಅಟ್ಯಾಚ್ ಮಾಡಿರೋದು ಮತ್ತು 4 kg ಸ್ಕೇಲಿಂದನೇ ಮಾಸ್ ಇದೆ. ಅಲ್ಲಿಗೆ 10 ಇಂಟು 9.8 ದಟ್ ಈಸ್ ಈಕ್ವಲ್ ಟು 98 ಆಯಿತು. ಸೊ R1 + R2 ಈಸ್ ಈಕ್ವಲ್ ಟು 98 ನ್ಯೂಟನ್ ಆಯಿತು. ಇದನ್ನು ಈಕ್ವೇಷನ್ 1 ಅಂತ ಕರೆದಿರ್ತೀನಿ. ಐ ಹೋಪ್ ಯು ಆರ್ ಫಾಲೋಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೆಲ್, ಸೆಕೆಂಡ್ ಬರೋಣ. ಸೆಕೆಂಡ್ ಬಂದು ಏನು ಗೊತ್ತಾ? ರೊಟೇಷನಲ್ ಈಕ್ವಿಲಿಬ್ರಿಯಮ್. ರೊಟೇಷನಲ್ ಈಕ್ವಿಲಿಬ್ರಿಯಮ್ ಏನು ರೊಟೇಷನಲ್ ಈಕ್ವಿಲಿಬ್ರಿಯಮ್ ಕಂಡೀಷನ್ನು?
ಕ್ಲಾಕ್ವೈಸ್ ಟಾರ್ಕ್ ಈಸ್ ಈಕ್ವಲ್ ಟು ಆ್ಯಂಟಿ ಕ್ಲಾಕ್ವೈಸ್ ಟಾರ್ಕ್. ಈಗ ಇದೇ ಸ್ಕೇಲು, ಇಲ್ಲಿ ನಾನು ಮಧ್ಯದಲ್ಲಿ ಜಿ, ನಾನು ಇಟ್ಕೊಂಡಿರೋ ಪಾಯಿಂಟ್ ಜಿ, ಇದನ್ನು ನೋಡಿಕೊಂಡು ಫೋರ್ಸು ಡೌನ್ವರ್ಡ್ ಇರೋದು ಅಪ್ವರ್ಡ್ ಇರೋದು ನೋಡಿಕೊಂಡು ಯಾವ ಥರ ರೊಟೇಷನ್ ಆಗುತ್ತೆ ಸ್ವಲ್ಪ ಮೈಂಡಿಗೆ ಕೆಲಸ ಕೊಡಿ ನೋಡೋಣ. ನೋಡಿ ಇಲ್ಲಿ W1 ಇದೆ, ಅಂದರೆ ಇಲ್ಲಿ ಇಟ್ಕೊಂಡು ಹೇಳಿದ್ದೀನಿ. ಇಲ್ಲಿ ಇಟ್ಕೊಂಡು ಹೇಳಿದ್ರೆ ಹಿಂಗೆ ತಾನೇ ತಿರುಗುತ್ತೆ, ಅಂದರೆ ಕ್ಲಾಕ್ ವೈಸ್ ತಾನೇ ತಿರುಗುತ್ತೆ. ಸ್ವಲ್ಪ ಪಿಕ್ಚರೈಸ್ ಮಾಡಿ, ನಿಮಗೆ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣ್ಬೋದು. ನೀವು ಕೈನಲ್ಲಿ ಒಂದು ಸ್ಕೇಲ್ ತೊಗೊಂಬಿಡಿ ಅಥವಾ ಒಂದು ರಾಡ್ ತೊಗೊಂಬಿಡಿ, ನೀವು ಕೈನಲ್ಲಿ ರಾಡ್ ತೊಗೊಂಬಿಡಿ, ಆಯಿತಾ. ಸೊ ಇಲ್ಲಿ ಇಟ್ಕೊಂಡು ಹಿಂಗೆ ಹೇಳಿದ್ರೆ ತಿರುಗುತ್ತಲ್ವಾ, ಯಾವ ಥರ ತಿರುಗುತ್ತೆ, ಹಿಂಗೆ ಇಟ್ಕೊಂಡು ಹೇಳಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಅದೇ ಇಲ್ಲಿ ಇಟ್ಕೊಂಡು ಹೇಳಿದ್ರೆ ಕ್ಲಾಕ್ ವೈಸ್ ತಿರುಗುತ್ತೆ, ಹಿಂಗೆ ತಿರುಗೋದು ಕ್ಲಾಕ್ ವೈಸು, ಹಿಂಗೆ ತಿರುಗೋದು ಆ್ಯಂಟಿ ಕ್ಲಾಕ್ ವೈಸು. ಸೊ ಆ ಥರ ನೀವು ಪಿಕ್ಚರೈಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಮೇಕ್ ಔಟ್ W1 ಪ್ರೊಡ್ಯೂಸಸ್ ಆ್ಯಂಟಿ ಕ್ಲಾಕ್ ವೈಸ್. ಆಮೇಲೆ R2 ಆಲ್ಸೋ ಪ್ರೊಡ್ಯೂಸಸ್ ಆ್ಯಂಟಿ ಕ್ಲಾಕ್ ವೈಸ್. ನೋಡಿ ಇಲ್ಲಿಂದ ತಾನೇ ಎಳಿತೀರ, ಹಿಂಗೆ ಮೇಲಕ್ಕೆ ಎಳಿತೀರಲ್ವಾ, ಹಿಂಗೆ ಎಳಿತಾ ಇದ್ದೀರ ಅಂತ ಮೈಂಡಲ್ಲಿ ಅಂದ್ಕೊಳ್ಳಿ, ಎಳಿತಾ ಇದ್ದೀನಿ ಹಿಂಗೆ ತಾನೇ ಹೋಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಆ್ಯಂಟಿ ಕ್ಲಾಕ್ ವೈಸ್. ಸೊ ಅದನ್ನು ಬರೆದು ಬಿಡೋಣ. ಸೊ W1 and R2 produce anti-clock torque rotation. ಇನ್ನು ಉಳಿಯೋದು R1 ಅಷ್ಟೇ, ಇಟ್ ಪ್ರೊಡ್ಯೂಸ್ ಕ್ಲಾಕ್ ರೊಟೇಷನ್. ಸೊ ಇಲ್ಲಿ ಫಿಕ್ಸ್ ಮಾಡಿದ್ದೀರಾ, ಇಲ್ಲಿ R1 ಇದೆ ನೋಡಿ, ಇಲ್ಲಿ R1 ಇದೆ, ಇಟ್ಕೊಂಡು ಹಿಂಗೆ ಹೇಳಿದ್ರೆ ಕ್ಲಾಕ್ ವೈಸ್ ತಾನೇ ರೊಟೇಟ್ ಆಗುತ್ತೆ, ಹಿಂಗೆ ತಾನೇ ರೊಟೇಟ್ ಆಗುತ್ತೆ. ಎಸ್. ಸೊ ಒಟ್ಟು ಅಲ್ಲಿ 3 W ಲೆಕ್ಕಕ್ಕೆ ಬರಲ್ಲ ಇವಾಗ, ಯಾಕೆಂದರೆ ನಾನು ಇಟ್ಕೊಂಡಿರೋದೇ ಜಿ ಅಲ್ಲಿ ಸೆಂಟರಲ್ಲಿ, W ಇಲ್ಲ ಇವಾಗ ರೊಟೇಷನ್ಗೆ. 3 ಟಾರ್ಕ್ಗಳಿದ್ದಾವೆ, ಒಂದು R1 ಇಂದ ಬರೋದು, ಇನ್ನೊಂದು R2 ಇಂದ ಬರೋದು, ಇನ್ನೊಂದು W1 ಇಂದ ಬರೋದು. ಅದರಲ್ಲಿ R1 ಬಂದು ಕ್ಲಾಕ್ ವೈಸ್ ತಿರುಗಿಸುತ್ತೆ, W1 ಮತ್ತು R2 ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸುತ್ತೆ. ಹಾಗಾಗಿ ಟೋಟಲ್ ಟಾರ್ಕ್ ನಾನು ಕ್ಲಾಕ್ ವೈಸನ್ನು ಮೈನಸ್ ಅಂತ ಬರಿತೀನಿ, -R1 ಇಂಟು R1 ಟಾರ್ಕ್. ಓಕೆ, ಟಾರ್ಕ್ ಬರೀಬೇಕಾದ್ರೆ ನೀವೇನು ಮಾಡ್ಬೇಕು ಹೇಳಿ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಯಾವ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹೇಳಿ ನೋಡೋಣ. ಸೊ ಇಲ್ಲಿ ಡಯಾಗ್ರಾಮನ್ನು ತೋರಿಸ್ತೀನಿ, ಡಯಾಗ್ರಾಮ್ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ಇವಾಗ ಡಯಾಗ್ರಾಮ್ ಕಡೆ ನೋಡಿ, ಇಲ್ಲಿ ನೋಡಿ, ಇದು R1 ಅಲ್ವಾ, ಇದು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್, ಅಂದರೆ R1 ಇಂದ ಜಿಗಿರೋ ಡಿಸ್ಟೆನ್ಸು. ಜಿ ಕಾಣಿಸ್ತಾ ಇಲ್ವಾ, ಒಂದು ನಿಮಿಷ ಜಿನ ಎರೇಸ್ ಮಾಡಿಬಿಡ್ತೀನಿ ತಾಳಿ, ಇಲ್ಲೇನೋ ಬರೆದಿದ್ದೀನಿ. ಹೀಗೆ ಗಮನಿಸಿ, ಡಯಾಗ್ರಾಮನ್ನು ಗಮನಿಸಿ ಒಂದು ಸತಿ, ಒಂದು ನಿಮಿಷ ಡಯಾಗ್ರಾಮ್ ಕಡೆ ಗಮನ ಕೊಡಿ. ಏನಾಗ್ತಾ ಇದೆ, ಈ R1 ಇಂದ ಇಲ್ಲಿ ತನಕ ಡಿಸ್ಟೆನ್ಸ್ ಅಂದರೆ K1 ಇಂಟು ಜಿ. ಹಾಗೆಯೇ ಈ ಕಡೆಯಿಂದ ಬಂದರೆ R2 ಇಂದ ಇಲ್ಲಿ ತನಕ ಅಂದರೆ K2 ಇಂಟು ಜಿ. ಆಮೇಲೆ ಇಲ್ಲ P ಇಂದ ಬಂದರೆ PG, W1 ಇಂಟು PG. ಎಲ್ಲ ಡಿಸ್ಟೆನ್ಸಸ್ಸು ನಮಗೆ ವಿತ್ ರೆಸ್ಪೆಕ್ಟ್ ಟು ಜಿನೇ ಮಾಡೋದು, ವಿತ್ ರೆಸ್ಪೆಕ್ಟ್ ಟು ಜಿನೇ ನಾವು ಮೆಷರ್ ಮಾಡೋದು. ಸೊ ಹಾಗಾಗಿ ಡಿಸ್ಟೆನ್ಸ್ಗಳನ್ನು ಬರೀಬೇಕಾದ್ರೆ ಎಲ್ಲಿ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ ಅಲ್ಲಿಂದ ಜಿ ತನಕ ಡಿಸ್ಟೆನ್ಸು. ಸೊ ಹಾಗಾಗಿ R1 ಇಂದ K1 ಜಿನ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ W1 ಆ್ಯಂಟಿ ಕ್ಲಾಕ್ ವೈಸ್ ಅಂತ ಡಿಸೈಡ್ ಆಯಿತು. ಆ್ಯಂಟಿ ಕ್ಲಾಕ್ ವೈಸ್ ಈಸ್ ಆಲ್ವೇಸ್ ಪಾಸಿಟಿವ್, ಅದಕ್ಕೆ ಪ್ಲಸ್ ಹಾಕಿದ್ದೀನಿ, W1 ಇಂಟು PG. ಆಮೇಲೆ R2 ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಡಿಸೈಡ್ ಆಯಿತು, ದಟ್ ಈಸ್ K2 ಇಂಟು ಜಿ ಈಸ್ ಈಕ್ವಲ್ ಟು 0. ಈಕ್ವೇಷನ್ ಮಾತ್ರ ಕರೆಕ್ಟಾಗಿ ಬರೆದ್ಬಿಟ್ರೆ ಉಳಿದಿದ್ದೆಲ್ಲ ಸಿಂಪಲ್. ಈಗ ಬರೆಯೋಣ. -R1 ಇಂಟು KG ವ್ಯಾಲ್ಯೂ ಇದೆ, K1G ವ್ಯಾಲ್ಯೂ ಇದೆ 25, ಪ್ಲಸ್ W1 ದಟ್ ಈಸ್ 6 ಇಂಟು 9.8. ಯಾಕೆಂದರೆ ಮಾಸನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ನ್ಯೂಟನ್ನಿಗೆ ಕನ್ವರ್ಟ್ ಮಾಡ್ಕೋಬೇಕು. PG ಈಸ್ 5, ಪ್ಲಸ್ R2 ಗೊತ್ತಿಲ್ಲ, K2G 25, ದಟ್ ಈಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿ, 25R2 ಪ್ಲಸ್ 25 ಪ್ಲಸ್ ಅಲ್ಲ ಮೈನಸ್, ಅದು ಮೈನಸ್ 25R1 ಪ್ಲಸ್ 6 ಇಂಟು 9.8 ಎಷ್ಟು ಬರುತ್ತೆ, ಇಂಟು 5 11 ಒಂದು ನಿಮಿಷ 294 ಬರುತ್ತೆ. 6 ಇಂಟು 5 ಇಂಟು 9.8 ಈಸ್ ಈಕ್ವಲ್ ಟು 294 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0, ರೈಟ್. ದಟ್ ಈಸ್ 25R2 minus 25R1 plus 294 equals 0. ಅಥವಾ ಇದನ್ನು ನಾನು 25 ಕಾಮನ್ ತಗೊಂಡು R2 minus R1
ಈಸ್ ಈಕ್ವಲ್ ಟು ಮೈನಸ್ 294 ಬರಿತೀನಿ, ಅಥವಾ R1 ಮೈನಸ್ R2 ಮಾಡಿದರೆ ಈ ಮೈನಸ್ ಸೈನ್ ಹೊರಟೋಗುತ್ತೆ, ಯಾಕಂದರೆ ಇಲ್ಲಿ ಮೈನಸ್ಸನ್ನು ನಾನು ಚೇಂಜ್ ಮಾಡಿದ್ರೆ ಇದು ಮೈನಸ್ ಹೊರಟೋಗುತ್ತೆ. 294 ಡಿವೈಡೆಡ್ ಬೈ 25 ದಟ್ ಈಸ್ 11.76 ಅಂತ ಬರುತ್ತೆ. ನಾನು ಅದನ್ನು ರಫ್ಲಿ 12 ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಇವಾಗ ನನಗೆ ಎರಡನೇ ಈಕ್ವೇಷನ್ ಬಂತು. ಸೊ ಅಲ್ಲಿಗೆ ಎರಡು ಈಕ್ವೇಷನ್ ರೆಡಿ ಆಯಿತು ನನಗೆ. ಯಾವ್ಯಾವುದು? ಈಕ್ವೇಷನ್ ನಂಬರ್ 1 ದಟ್ ಈಸ್ R1 ಪ್ಲಸ್ R2 ದಟ್ ಈಸ್ ಈಕ್ವಲ್ ಟು 98, R1 ಮೈನಸ್ R2 ದಟ್ ಈಸ್ ಈಕ್ವಲ್ ಟು 12. ಎರಡು ಈಕ್ವೇಷನ್ ಬಂತು. ಇದನ್ನು ನೀವು ಸಾಲ್ವ್ ಮಾಡೋದು ಹೆಂಗೆ ಅಂತ ಗೊತ್ತು. ಸಾಲ್ವ್ ಮಾಡಿ, ಒಂದ್ಸತಿ ಆ್ಯಡ್ ಮಾಡಿ, ಒಂದ್ಸತಿ ಸಬ್ಟ್ರಾಕ್ಟ್ ಮಾಡಿ. ಇಲ್ಲಿ ಒಂದು ಸಣ್ಣ ಅಸೈನ್ಮೆಂಟನ್ನು ನಿಮಗೆ ಕೊಟ್ಟಿರ್ತೀನಿ. ಐ ಹೋಪ್ ಯು ಆರ್ ಕೇಪಬಲ್ ಆಫ್ ಸಾಲ್ವಿಂಗ್ ದೀಸ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಇದೆರಡನ್ನು ಆ್ಯಡ್ ಮಾಡಿದರೆ R2 ಕ್ಯಾನ್ಸಲ್ ಆಗಿ 2R1 ಈಸ್ ಈಕ್ವಲ್ ಟು 8 2 10 9 1 10 1 110 ಆಯಿತು. ಸೊ R1 ಈಸ್ ಈಕ್ವಲ್ ಟು 110 ಡಿವೈಡೆಡ್ ಬೈ 2 ದಟ್ ಈಸ್ 55. ಸೊ ನೋಡಿ, ಇಲ್ಲಿ 55 ಆನ್ಸರ್ ಬಂದಿದೆ. ಇನ್ನು R2 ಕೂಡ ದಯವಿಟ್ಟು ನೀವೇ ಕಂಡುಹಿಡಿಯಿರಿ, 43 ಬರುತ್ತೆ. ಸೊ ಇದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ಮು, ಬಟ್ ಎಕ್ಸ್ಪ್ಲನೇಷನು ಜಾಸ್ತಿ ಬೇಕಾಗಿತ್ತು, ಹಂಗಾಗಿ ಐ ಸ್ಪೆಂಟ್ ಮೋರ್ ಟೈಮ್ ಆನ್ ದಿಸ್. ಇಲ್ಲಿ ನಾನು ಏನು ಕ್ಯಾಲ್ಕುಲೇಷನ್ ಮಾಡಿದ್ದೀನೋ ಅದನ್ನಷ್ಟು ಈ ವಿಡಿಯೋದಲ್ಲಿ, ಈ ಸ್ಲೈಡಲ್ಲಿ ತೋರಿಸಿದ್ದೀನಿ, ಆಯಿತಾ? ಎಲ್ಲೆಲ್ಲ ಬರ್ತಾ ಇದೆ. ಇದನ್ನು ಒಂದು ಸತಿ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೀವು, ಆಯಿತಾ? ಸೊ ಇದನ್ನು ಪಾಸ್ ಮಾಡಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ನಾವು ವಿ ವಿಲ್ ಗೋ ಟು ಅನದರ್ ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಒಂದು ಕಾರ್, ಎ ಕಾರ್ ವೇಯಿಂಗ್ 1800 kg, the distance between its front and back axle is 1.8 meter. Its center of gravity is 1.05 meter behind the front axle. Front wheel ina ಹಿಂಭಾಗಕ್ಕಿದೆ. Determine the force exerted by the level ground on each front wheel, each back wheel. ನಿಮಗೆಲ್ಲ ಗೊತ್ತಿದೆ, ಕಾರಿಗೆ 4 ಚಕ್ರಗಳಿರ್ತವೆ, ಮುಂದೆ 2, ಹಿಂದೆ 2. ಇವಾಗ ನಾವು ಮುಂದಿನ ಪ್ರತಿಯೊಂದು ಚಕ್ರಕ್ಕೂ, ಅಂದರೆ ಎಲ್ಲ 4 ಚಕ್ರಕ್ಕೂ ಎಷ್ಟು ಫೋರ್ಸ್ ಬರ್ತಾ ಇದೆ ಅರ್ಥಿಂದ ಅಂತ ಕಂಡುಹಿಡಿಬೇಕು. ಇಲ್ಲಿ ಡಯಾಗ್ರಾಮಲ್ಲಿ ನಾನು ಬರೀ ಫ್ರಂಟ್ ವೀಲ್ ಅಷ್ಟೇ ತೋರಿಸಿದ್ದೀನಿ, ಸೈಡ್ ವ್ಯೂ ತೋರಿಸಿದ್ದೀನಿ. ನೋಡಿ, ಇದು ಫ್ರಂಟ್ ವೀಲ್, ಇದು ಬ್ಯಾಕ್ ವೀಲು. ಇವೆರಡರ ಮಧ್ಯೆ ಡಿಸ್ಟೆನ್ಸ್ 1.8 ಮೀಟರ್ ಇದೆ. ಇದು ಸೆಂಟರ್ ಆಫ್ ಗ್ರಾವಿಟಿ. ಸೆಂಟರ್ ಆಫ್ ಗ್ರಾವಿಟಿ ಅವ್ರು ಹೇಳ್ದಂಗೆ ಫ್ರಂಟ್ ವೀಲಿಂದ 1.05 ಮೀಟರ್ ಹಿಂಭಾಗಕ್ಕಿದೆ. ಫ್ರಂಟ್ ವೀಲಿನಿಂದ 1.05 ಮೀಟರ್ ಹಿಂಭಾಗಕ್ಕಿದೆ. ಟೋಟಲಿ ಫ್ರಂಟ್ ವೀಲ್ಗೂ ಬ್ಯಾಕ್ ವೀಲ್ಗೂ ಮಧ್ಯೆ ಗ್ಯಾಪು 1.8 ಮೀಟರ್ ಇದೆ. ಸೊ ಇಲ್ಲೇ ಡೀಟೇಲ್ಸನ್ನು ಬರೆದಿದ್ದೀನಿ. ಇದು ಟೋಟಲಿ 1.8 ಆದರೆ ಅದರಲ್ಲಿ 1.05 ಹೋದರೆ ಉಳಿಯೋದು 1.8 ಮೈನಸ್ 1.05. ಇದು ಟೋಟಲಿ 1.8. ಅದರಲ್ಲಿ 1.05 ಕಳೆದ್ರೆ ಇನ್ನು ಉಳಿಯೋದಿಷ್ಟು 0.75 ಏನೋ ಬರುತ್ತೆ ಅದು, ಆಯಿತಾ? ಈಗ ಪ್ರಶ್ನೆ ಬಂದು, ಅರ್ಥಿನ ಮೇಲೆ ಇದು ನಿಂತಿದೆ, ಅರ್ಥು ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದೆ, R1 ಮತ್ತು R2 ಅಂತ. ಸೊ ವಾಟ್ ಈಸ್ R1 ಆ್ಯಂಡ್ R2? ಆ್ಯಕ್ಚುಲಿ R1 ಬಂದು ನಮಗೆ ಫ್ರಂಟಿನ 2 ವೀಲು, R2 ಬಂದು ಬ್ಯಾಕಿನ 2 ವೀಲು. ಫಸ್ಟ್ ನಾವು R1 ಅನ್ನು ಕಂಡುಹಿಡ್ಕೊಳ್ಳೋಣ. ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಯಾಕೆ ಸರ್ ಡಿವೈಡೆಡ್ ಬೈ 2 ಮಾಡಬೇಕು? ಆಗಲೇ ಹೇಳಿದ್ನಲ್ಲ, ಫ್ರಂಟಿಗೆ 2 ವೀಲ್ ಇದೆ, ಬ್ಯಾಕಿಗೆ 2 ವೀಲ್ ಇದೆ ಅಂತ. ಸೊ ಫ್ರಂಟಿಗೆ ಏನು ಆನ್ಸರ್ ಬರುತ್ತೋ ಒಂದೊಂದು ವೀಲ್ಗೂ ಬೇಕು ಅಂದರೆ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 2. ಓಕೆ, ಲೆಟ್ ಅಸ್ ಪ್ರೊಸೀಡ್ ನಾವು. ಓಕೆ, ವೆಲ್, ಈಗ ಏನು ಮಾಡಬೇಕು? ಆ್ಯಸ್ ಯೂಶುವಲ್ ಡೇಟಾ ಆಲ್ಮೋಸ್ಟ್ ಹೇಳಿದ್ದೀನಿ, ನೀವು ಬರ್ಕೊಳ್ಳಿ. ಏನಂತ ಬರೀತೀರಾ? ಫಸ್ಟು ಐ ವಿಲ್ ಚೇಂಜ್ ದ ಪೆನ್ ಕಲರ್, 1 ಸೆಕೆಂಡ್. ಸೊ ಫಸ್ಟ್ ಏನು ಮಾಡ್ತೀರಾ? ಮಾಸ್ ಆಫ್ ದಿ ಕಾರ್ ಬರ್ಕೋತೀರಾ 1800 kg ಅಂತ. ಇದನ್ನು ನಾನು ಏನೋ ಒಂದು ಹೆಸರು ಇಡೋಣ, ತಡೀರಿ. ಎ ಅಂತ ಹಿಡಿಯೋಣ, ಇದಕ್ಕೆ ಬಿ ಅಂತ ಕರೆಯೋಣ, ಇದನ್ನು ಸೆಂಟರನ್ನು ಜಿ ಅಂತ ಕರೆಯೋಣ. ಅಲ್ಲಿಗೆ ಎ ಜಿ ಈಸ್ ಈಕ್ವಲ್ ಟು 1.05 ಮೀಟರ್ ಆಯಿತು. ಬಿ ಜಿ ಈಸ್ ಈಕ್ವಲ್ ಟು 1.8 ಮೈನಸ್ 1.05 ದಟ್ ಈಸ್ ಈಕ್ವಲ್ ಟು 0.75 ಮೀಟರ್ ಆಯಿತು, ಆಯಿತಾ? ಹಾಗಾದರೆ ರಿಯಾಕ್ಷನ್ಸ್ R1 ಆ್ಯಂಡ್ R2 ಕ್ವಶನ್ ಮಾರ್ಕ್, R1 ಕ್ವಶನ್ ಮಾರ್ಕ್, R2 ಕ್ವಶನ್ ಮಾರ್ಕ್. ಆ್ಯಸ್ ಯೂಶುವಲ್ ಇಟ್ ಈಸ್ ಜಸ್ಟ್ ರಿಪಿಟೇಷನ್ ಆಫ್ ದ ಪ್ರೀವಿಯಸ್ ಪ್ರಾಬ್ಲಮ್, ಡಿಯರ್ ಸ್ಟೂಡೆಂಟ್. ಏನು ಪ್ರೀವಿಯಸ್ ಪ್ರಾಬ್ಲಮ್ ನಾನು ಏನು ಮಾಡಿದೆ? ಫಸ್ಟು ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್, ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್, just 1 minute.
Okay, translatory equilibrium. R1 plus R2 minus W equal to 0. That is R1 plus R2 is equal to W. So I continue here. R1 plus R2 is equal to W andre 1800 into 9.8. That is R1 plus R2 is equal to 1800 into 9.8 is equal to 17,640 Newton. So this is equation 1. Next to ಎರಡನೇ ಕೇಸ್ rotational equilibrium. ಕಂಡೀಷನ್ ಏನು? R1 into AG is equal to R2 into BG. ಸರ್ ಹೆಂಗೆ ಸರ್ ಬರೋದ್ರಿ ಇದನ್ನು? ಏನೂ ಇಲ್ಲ, ಆ ಜಿನ ರೆಫರೆನ್ಸ್ ಇಟ್ಕೊಳ್ಳಿ. R1 ನೋಡಿ ಹಿಂಗೆ ತಿರುಗುತ್ತೆ. ಸರ್ ಕಾರ್ ತಿರುಗುತ್ತಾ? ರೊಟೇಷನ್ ಹಂಗೆ ಆಗುತ್ತೆ ಅಂತ ಕಲ್ಪಿಸ್ಕೋಬೇಕು ಮೈಂಡಲ್ಲಿ. ಜಿ ಹತ್ರ ನೀನು ಇಟ್ಕೊಂಡು ಇದನ್ನೇ ನಾನು ಫಿಸಿಕ್ಸ್ ಪ್ರಾಬ್ಲಮ್ ನಮ್ಗೆ ಯಾಕೆ ಕಷ್ಟ ಅನಿಸುತ್ತೆ ಅಂದರೆ ನಾವು ಅದನ್ನು ಪಿಕ್ಚರೈಸ್ ಮಾಡ್ಕೊಳಲ್ಲ. ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಥರ ಸುಮ್ಮನೆ ಈಕ್ವೇಷನ್ಸಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲ, ಪಿಕ್ಚರೈಸ್ ಮಾಡ್ಕೋಬೇಕು. ಹಿಂಗಾದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಹಂಗೆ ಮಾಡಿದಾಗ ನಿಮ್ಮದು ಅನಾಲಿಟಿಕಲ್ ಮೈಂಡ್ ಜಾಸ್ತಿ ಆಗುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಸೊ ನೋಡಿ, ನಾನು ಜಿ ಹತ್ರ ಇಟ್ಕೊಂಡು R1 ಹಿಂಗೆ ಬರುತ್ತೆ ಅಂದರೆ ಅದು ಇವಾಗ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ, ಇದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ರೊಟೇಷನಲ್ ಈಕ್ವಿಲಿಬ್ರಿಯಂ ಕಂಡೀಷನ್ ಏನು ಹೇಳಿ? ಕ್ಲಾಕ್ ವೈಸ್ ರೊಟೇಷನ್ ಈಸ್ ಈಕ್ವಲ್ ಟು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಕ್ಲಾಕ್ ವೈಸ್ ಟಾರ್ಕ್ ಈಸ್ ಈಕ್ವಲ್ ಟು ಆ್ಯಂಟಿ ಕ್ಲಾಕ್ ವೈಸ್ ಟಾರ್ಕ್. ಹಾಗಾದರೆ ಕ್ಲಾಕ್ ವೈಸ್ ಟಾರ್ಕ್ ಈಸ್ R1 into AG, ಆ್ಯಂಟಿ ಕ್ಲಾಕ್ ವೈಸ್ R2 into BG. So I should write R2 AG is equal to R1 AG is equal to R2 BG ಅಂತ ಅಂದ್ಕೊಂಡು ಈ ಈಕ್ವೇಷನ್ ಅನ್ನು ಬರೆದಿದ್ದೀನಿ. ಸರಿ, ಇವಾಗ ಬರೆಯೋಣ. R1 into 1.05 is equal to R2 into 0.75. ಅಲ್ಲಿಗೆ R1 is equal to R2 into 0.75 divided by 1.05. Let us see how much it is. 0.75 divided by 1.05 comes out to be 0.71. So R1 is equal to 0.71 R2. So ಇದು ಬಂತು. ಸೊ ಇದನ್ನು ತಗೊಂಡೋಗಿ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1 we get R1 ಜಾಗದಲ್ಲಿ 0.71 R2 ಹಾಕ್ತೀನಿ, ಪ್ಲಸ್ R2 ಆಸ್ ಇಟ್ ಈಸ್ ಇದೆ, ದಟ್ ಈಸ್ 17,640. ಅಥವಾ 1.71 R2 is equal to 17,640. So R2 is equal to 17,640 divided by 1.71, that is equal to, so 17,640 ಡಿವೈಡೆಡ್ ಬೈ 1.71 ಮಾಡಿದಾಗ ನನಗೆ ಬ್ಯಾಕ್ ವೀಲ್ದು ಬಂತು 10,315 ಬಂತು. 10,315 0.7 ಅಥವಾ 8 ಬಿಟ್ಬಿಡೋಣ, ಅಥವಾ ಬರೀರಿ, ತೊಂದರೆ ಇಲ್ಲ. ಇದು ಬ್ಯಾಕ್ ವೀಲ್, ಎರಡು ವೀಲ್ಗಳಿಗೆ ಇದು ರಿಯಾಕ್ಷನು. ಸೊ ಈಚ್ ವೀಲ್, ಫಾರ್ ಈಚ್ ವೀಲ್ ಇಟ್ ಈಸ್ 10,315.8 ಡಿವೈಡೆಡ್ ಬೈ 2. ಯಾಕೆಂದರೆ ಎರಡು ಹಿಂದಿರಡೆ ವೀಲು. ಸೊ ಒಂದೊಂದು ವೀಲ್ಗೂ ಎಷ್ಟು ಅಂತ ಕೇಳಿದ್ದಾರೆ? 5158 ಅಥವಾ 5157.8 ನ್ಯೂಟನ್. ಇದು ಒಂದೊಂದು ವೀಲು ಬ್ಯಾಕ್ ಸೈಡ್ಗೆ. ಈಗ ನೆಕ್ಸ್ಟು R1 ಕಂಡಿಡ್ಕೊಳ್ಳೋಣ, ಅವಾಗ ಫ್ರಂಟ್ ವೀಲಿಗೆ ಬರುತ್ತೆ. ನೆಕ್ಸ್ಟು R1 ಈಸ್ ಈಕ್ವಲ್ ಟು 0.71 ಇಂಟು R2 ಆಲ್ರೆಡಿ ಗೊತ್ತಾಗಿದೆ 10,315.8 ಅಂತ. ಅಲ್ಲಿಗೆ 10,315.8 ಇಂಟು 0.71, ಇದು 7,324 ಬಂತು. 7,324 ಮುಂದಿನ ಎರಡು ವೀಲ್ಗಳಿಗೆ. ಆದರೆ ನನಗೆ ಈಚ್ ವೀಲ್ ಬೇಕಾಗಿರೋದ್ರಿಂದ ನಾನೇನು ಮಾಡಬೇಕು? ಇದನ್ನು ಡಿವೈಡೆಡ್ ಬೈ 2 ಮಾಡಬೇಕು. 3,662 ನ್ಯೂಟನ್ ಬರುತ್ತೆ. ಸೊ ಇದು ಫ್ರಂಟ್ ವೀಲ್ಗೆ.
ಇದು ಬ್ಯಾಕ್ ವೀಲಿಗೆ. ಸೊ ಗೊತ್ತಾಯ್ತಲ್ವಾ? ಇಲ್ಲಿನೂ ಅಷ್ಟೇ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅನ್ನು ತಗೊಂಡೆ, ರೊಟೇಷನಲ್ ಈಕ್ವಿಲಿಬ್ರಿಯಂ ಕಂಡೀಷನ್ ತಗೊಂಡೆ, ಸಾಲ್ವ್ ಮಾಡಿದೆ. ಈಗ ಇಷ್ಟಕ್ಕೆ ನಿಲ್ಲಿಸ್ತೀನಿ ಈ ವಿಡಿಯೋನ, ಎರಡೇ ಪ್ರಾಬ್ಲಮ್ ಸಾಕು. ನೀವೇನು ಮಾಡಿ, ಇದೇ ಥರದ ಇನ್ನೊಂದು 2 ಪ್ರಾಬ್ಲಮನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸನ್ನು ತಗೊಂಡು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್.